ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ 24th Feb 2024ಗೆ ನಾಡ್ದು ಮಂಡೇ ನಿಮ್ಮದು PWD AEE ಎಕ್ಸಾಮ್ ಸ್ಟಾರ್ಟ್ ಆಗೋದೈತಿ, ಲೈಕ್ ಫಾರ್ 4 days. ಓಕೆ, ಸೊ ಮಂಡೇ, ಟ್ಯೂಸ್ಡೇ, ದೆನ್ ಥರ್ಸ್ಡೇ, ಫ್ರೈಡೇ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ನಾನು 2 ಡಿಫ್ರೆಂಟ್ ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡೀನಿ. ಸೊ ಆ ಫಸ್ಟ್ ಪಾರ್ಟ್ ಒಳಗೆ ನಿಮ್ಗೆ ಜನರಲ್ ಇನ್ಫಾರ್ಮೇಷನ್ ಕೊಡ್ತಾನು, ಲೈಕ್ ವಿತ್ ರೆಸ್ಪೆಕ್ಟ್ ಟು ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದ ಎಕ್ಸಾಮ್, ಏನು ತೊಗೊಂಡು ಹೋಗಬೇಕು, ಏನು ಅಲವ್ ಇಲ್ಲ, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ನೀವು ಡೌಟ್ಸು ಕೇಳಾಕತ್ತೀರಿ ನನಗೆ. ಸೊ ಫಸ್ಟ್ ಪಾರ್ಟ್ ಅದನ್ನು ಡಿಸ್ಕಷನ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನಾವು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಯಾವ ಥರ ಬರೀಬೇಕು, ಟೆಕ್ನಿಕಲ್ ಸಿವಿಲ್ ಇಂಜಿನಿಯರಿಂಗ್. ಸೊ ಮೇಡಮ್, ನ್ಯೂಮರಿಕಲ್ಸ್ ನಾವು ಯಾವ ಥರ ಸಾಲ್ವ್ ಮಾಡಬೇಕು, ಥಿಯರಿ ಯಾವ ಥರ ಬರೀಬೇಕು, ಎಷ್ಟು ಮಾರ್ಕ್ಸಿಗೆ ಎಷ್ಟು ಬರೀಬೇಕು, ಡೈಗ್ರಾಮ್ಸ್ ಡ್ರಾ ಮಾಡಬೇಕು ಮಾಡಬಾರ್ದು, ವೆದರ್ ಐ ಶುಡ್ ಯೂಸ್ ಪೆನ್ ಆರ್ ಪೆನ್ಸಿಲ್ ಟು ಡ್ರಾ ದ ಡೈಗ್ರಾಮ್, ಸ್ಕೇಲ್ ಯೂಸ್ ಮಾಡಬೇಕು ಮಾಡಬಾರ್ದು, ಸೊ ನ್ಯೂಮರಿಕಲ್ ಶಾರ್ಟ್ಕಟ್ ಒಳಗೆ ಸಾಲ್ವ್ ಮಾಡಬೇಕು ಇಲ್ಲೋ ಅಂತಂದು. ಸೊ ಅದರ ಸಂಬಂಧ ನಾ ಈ ವಿಡಿಯೋ ಒಳಗೆ ಇದು ಫಸ್ಟ್ ಪಾರ್ಟ್ ಏನೈತಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದ ಎಕ್ಸಾಮ್, ಅಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಬಟ್ ಸೆಕೆಂಡ್ ಪಾರ್ಟ್ ಏನೈತಲ್ಲ, ಸೊ ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾನೋ. ಸೊ ನಾನು ಅದ್ರ ಸಂಬಂಧ ಏನು ಮಾಡೀನಿ ಅಂದ್ರೆ, ಐ ಹ್ಯಾವ್ ಟೇಕನ್ 2 SSC JE ಮೇನ್ಸ್ ಇವ್ಯಾಲ್ಯುಯೇಟೆಡ್ ಆನ್ಸರ್ ಶೀಟ್ಸ್. ಓಕೆ, ಸೊ ಅದನ್ನು ತೊಗೊಂಡು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನು, ಡಿಸ್ಕ್ರೈಬ್ ಮಾಡ್ತಾನು. ದಟ್ ಈಸ್ ಅವ್ರು ಯಾವ ಥರ ಸ್ಟೂಡೆಂಟ್ ಬರೆದಿದ್ದಕ್ಕೆ ಇವ್ಯಾಲ್ಯುಯೇಟರ್ ಯಾವ ಥರ ಮಾರ್ಕ್ಸ್ ಕೊಟ್ಟಾರು ಅಂತಂದು. ಸೊ ದ್ಯಾಟ್ ಅದು ಆ್ಯಕ್ಚುಯಲ್ ಪೇಪರ್ ದೇ ಆರ್ ರಿಯಲ್ ಪೇಪರ್ಸ್ ಓನ್ಲಿ. ಸೊ ಅದ್ರೊಳಗೆ ಒಂದು ಸ್ಟೂಡೆಂಟದ ಪೇಪರು ಹೂ ಹ್ಯಾಸ್ ನಾಟ್ ಕ್ವಾಲಿಫೈಡ್ ದ ಮೇನ್ಸ್ ಪೇಪರ್. ಸೆಕೆಂಡ್ ಪೇಪರ್ ಯಾವುದೈತೆ ಅಂದ್ರೆ ಹೂ ಹ್ಯಾಸ್ ಕ್ವಾಲಿಫೈಡ್ ದ SSC JE ಮೇನ್ಸ್. ಸೊ ಈಗೇನು ಮಾಡ್ಯಾರ ಅಂದ್ರೆ ಸಿನ್ಸ್ 2 years, ಸೊ SSC JE ಮೇನ್ಸ್ ಅನ್ನೋದು ಏನು ಮಾಡ್ಯಾರಲ್ಲ, MCQ ಮಾಡ್ಯಾರು, ಮೊದಲು ಡಿಸ್ಕ್ರಿಪ್ಟಿವ್ ಇತ್ತು. ಸೊ ಅದನ್ನು ಒಂದು ರೆಫರೆನ್ಸ್ ಇಟ್ಕೊಂಡು, ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ಒಳಗೆ ಯಾವುದೂ ಎಕ್ಸಾಮೂ ಇಲ್ಲ. ಸೊ ನಮಗೊಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಆಯಿತು, ಆನ್ಸರ್ ಶೀಟ್ ಆಯಿತು, ಏನೂ ಇಲ್ಲ. ಸೊ ಅದರ ಸಂಬಂಧ ಆ ಆನ್ಸರ್ ಶೀಟ್ ನಾವು ನೋಡಿದ್ವಿ ಅಂದ್ರೆ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ. ವೆರಿ ಸಿಂಪಲ್ ಕ್ವಶನ್ ಇರುತ್ತೆ, ಬಟ್ ನಮಗೆ ಗೊತ್ತಿರೋದಿಲ್ಲ ಎಷ್ಟು ಬರಿಬೇಕು, ಎಷ್ಟು ಮಾರ್ಕ್ಸಿಗೆ. ಆಮೇಲೆ ಪೇಜ್ ಟರ್ನ್ ಓವರ್ PTO, ಸೊ ಅದ್ರದ್ದು ಇಂಪಾರ್ಟೆನ್ಸ್ ಏನೈತಿ. ಆಮೇಲೆ ನಾವು ಎಲ್ಲಿ ಬ್ಲ್ಯಾಂಕ್ ಬಿಡ್ತೀವಲ್ಲಿ ಲೈನ್ ಹಾಕಬೇಕು. ಸೊ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಮೈನರ್ ಅನ್ನಿಸ್ತಾವು, ಬಟ್ ಒನ್ಸ್ ಯು ಗೋ ಥ್ರೂ ದ ಡಾಕ್ಯುಮೆಂಟ್ ಯು ವಿಲ್ ರಿಯಲೈಸ್ ಹೌ ಇಂಪಾರ್ಟೆಂಟ್ ದೇ ಆರ್. ಸೊ ವೆರಿ ಸ್ಮಾಲ್ ಥಿಂಗ್ಸನ್ನು ನಾವು ಟೇಕ್ ಕೇರ್ ತೊಗೊಳ್ಬೇಕು. ಸೊ ಫಸ್ಟ್ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಈಗ ಎಕ್ಸಾಮದ ನೋಟಿಫಿಕೇಶನ್ ಓಪನ್ ಮಾಡ್ತೇನೆ ನಾನು. ಸೊ ಆ ನೋಟಿಫಿಕೇಶನ್ ಒಳಗೆ ನಾವು ನೋಡಿದ ಪ್ರಕಾರ ಇಲ್ಲಿ ನೋಡ್ರಿ, ಸೊ ಕನ್ನಡ ಪೇಪರು, ಇಂಗ್ಲೀಷ್ ಪೇಪರು, ಸೊ 100 ಮಾರ್ಕ್ಸು 1.5 hours ಐತಿ. ಆಮೇಲೆ ಜನರಲ್ ಸ್ಟಡೀಸ್ ಏನೈತಲ್ಲ, ಸೊ ಇದು 1.5 hours ಐತಿ. ಸೊ ಇದು ಡಿಸ್ಕ್ರಿಪ್ಟಿವ್ ಐತಿ, GSO. ಓಕೆನಾ. ಆಮೇಲೆ ಇದು 4 ಡಿಫ್ರೆಂಟ್ ಟೆಕ್ನಿಕಲ್ ಪೇಪರ್ಸು, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4. ಆಮೇಲೆ ಏನದು ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಐತಲ್ಲ, 30% ಮಿನಿಮಮ್ ಎವ್ರಿ ಪೇಪರ್ ಬರಲೇಬೇಕು. ಆಮೇಲೆ ಎರಡೂ ಸೇರಿದರೆ ಎವರೇಜ್ ಅಥವಾ ಎಗ್ರಿಗೇಟ್ ನಾವು ಏನಂತೀವೋ ಅದು 35% ಬರಲೇಬೇಕು ಮಿನಿಮಮ್. ಸೊ ಈಗ ಟೆಕ್ನಿಕಲ್ ಒಳಗೆ ಏನೈತಿ, 3 ಡಿಫ್ರೆಂಟ್ ಪಾರ್ಟ್ಸ್ ಒಳಗೆ ಕ್ವಶನ್ಸ್ ಕೇಳ್ತಾರೋ. ಸೊ ಐ ಜಸ್ಟ್ ಓಪನ್ ದ ಸಿಲೆಬಸ್ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಆನ್ಸರ್. ಓಕೆ, ಸೊ ಇಲ್ಲಿ ನಿಮಗೆ ನಾನು ತೋರಿಸ್ತಾನು. ಸೊ ಇದು ಪೇಪರ್ 1 ಐತಿ. ಸೊ ಇದ್ರೊಳಗೆ 3 ಕ್ವಶನ್ಸು, ಸಾರಿ ಪಾರ್ಟ್ A ಒಳಗೆ, ಪಾರ್ಟ್ B ಒಳಗೆ 3 ಕ್ವಶನ್ಸು, ಪಾರ್ಟ್ C ಒಳಗೆ 3 ಕ್ವಶನ್ಸು. ಸೊ ಇದು ಪೇಪರ್ 1 ಅದು. ಸೊ ಇದು 3 ಕ್ವಶನ್ಸ್ ಅಂದರೆ ಇದು 60 ಮಾರ್ಕ್ಸು, ಆಮೇಲೆ ಇದು 60 ಮಾರ್ಕ್ಸು, ಸೊ ಇದು 60 ಮಾರ್ಕ್ಸು. ಸೊ ಟೋಟಲ್ ಎಷ್ಟಾಯ್ತು ನಮ್ಮದು 180 ಮಾರ್ಕ್ಸದು ಕ್ವಶನ್ ಪೇಪರ್ ಇರ್ತೈತಿ. ಸೊ 9 ಕ್ವಶನ್ಸ್ ಇರ್ತಾವೆ ಅದ್ರೊಳಗೆ, ಬಟ್ ವಿ ಶುಡ್ ಆನ್ಸರ್ 5 ಕ್ವಶನ್ಸ್ 100 ಮಾರ್ಕ್ಸ್. ಓಕೆ, ಸೊ ಅವ್ರು ಏನು ಕಂಡೀಷನ್ ಕೊಟ್ಟಾರಂದ್ರೆ, ಸೊ ಎವ್ರಿ ಪೇಪರ್ ಒಳಗೆ 1 ಕ್ವಶನ್ ಕಂಪಲ್ಸರಿ ತೊಗೊಳ್ಳೇಬೇಕು ನಾವು. ಎವ್ರಿ ಪಾರ್ಟ್ ಒಳಗೆ 1 ಕ್ವಶನ್ ನಾವು ಕಂಪಲ್ಸರಿ ತೊಗೊಳ್ಬೇಕು. ಸೊ ದಿಸ್ ವಿಲ್ ಬಿ 60 ಮಾರ್ಕ್ಸ್ ಆಯಿತು. ಸೊ ಇನ್ನು ರಿಮೈನಿಂಗ್ 40 ಮಾರ್ಕ್ಸ್ ಅದೇನಿಲ್ಲ ಅಂದ್ರೆ 2 ಕ್ವಶನ್ಸು. ಸೊ 2 ಕ್ವಶನ್ ನೀವು ಇದೇ ಪಾರ್ಟ್ ಒಳಗಿಂದ ತೊಗೊಳ್ಬೋದು, ಅಥವಾ ಒಂದು ಇಲ್ಲಿ ಒಂದು ಇಲ್ಲಿ. ಸೊ ಈ ಥರ ತೊಗೊಂಡು ನೀವು ಪೇಪರ್ಸ್ ಆನ್ಸರ್ ಮಾಡಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಯಾಕೆ ಒಂದು ಅನಾಲಿಸಿಸ್ ಇಂಪಾರ್ಟೆಂಟ್ ಐತೆ ಅಂದ್ರೆ, ನೀವು ಯಾವ್ದು ಡಿಫಿಕಲ್ಟ್ ಟಾಪಿಕ್ಸ್ ಅದಾವ, ಅಥವಾ ನಾಳೆ ನಿಮಗೆ ಎಕ್ಸಾಮ್ ಒಳಗೆ ನ್ಯೂಮರಿಕಲ್ ಡಿಫಿಕಲ್ಟ್ ಇತ್ತು, ಇಫ್ ಯು ಆರ್ ನಾಟ್ ಏಬಲ್ ಟು ಸಾಲ್ವ್, ಸೊ ಈ ಥರ ನೋಡಿಕೊಂಡು ನೀವು ಅನಲೈಸ್ ಮಾಡಬೇಕಾಗ್ತೈತಿ. ಓಕೆನಾ. ಸೊ ದಿಸ್ ಇಸ್ ಹೌ ಲೈಕ್ ಯುವರ್ ಪೇಪರ್ ವಿಲ್ ಬಿ. ಓಕೆ, ಸೊ ಇದ್ರೊಳಗೆ ಏನೂ ಡೌಟ್ ಇಲ್ಲ. ಆಮೇಲೆ ಕಂಪಲ್ಸರಿ ಕನ್ನಡ ಅಂತೂ ನಾವು ಏನು ಮೊದಲು ಬರೀತಿದ್ವಲ್ಲ, ಲೈಕ್ ಎಸೆ ರೈಟಿಂಗ್, ಲೆಟರ್ ರೈಟಿಂಗ್, ಒಂದು ಪ್ಯಾಸೇಜ್ ಕೊಟ್ಟು ಆನ್ಸರ್ ಬರೀಬೇಕು, ದೆನ್ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆ್ಯಂಡ್ ಬೇಸಿಕ್ ಗ್ರಾಮರ್. ಸೊ ಇಷ್ಟು ಕೊಟ್ಟಿದ್ದು 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತೈತಿ. ಸೊ ಅಲ್ಲಿನೂ ಎಸೆ ರೈಟಿಂಗು, ಲೆಟರ್ ರೈಟಿಂಗು, ಟ್ರಾನ್ಸ್ಲೇಷನ್ಗೆ. ಸೊ ಅಲ್ಲಿನೂ ನಿಮ್ಮ ಟ್ರಾನ್ಸ್ಲೇಷನ್ಗೆ ಏನು ಆಪ್ಷನ್ ಇರೋದಿಲ್ಲ, ಬಟ್ ಎಸೆ ರೈಟಿಂಗ್, ಲೆಟರ್ ರೈಟಿಂಗಕ್ಕೆ ಅಲ್ಲೆಲ್ಲ ನಿಮಗೆ
ಆಪ್ಷನ್ಸ್ ಇರ್ತಾವ. ಸೇಮ್ ವೇ ಇಟ್ ಈಸ್ ಫಾರ್ ಇಂಗ್ಲೀಷ್ ಪೇಪರ್, ಕಂಪಲ್ಸರಿ ಇಂಗ್ಲೀಷ್. ಸೊ ಅದು ಇಂಗ್ಲೀಷ್ ಒಳಗೆ ಎಸ್ಸೆ ಅದು ಬರೀಬೇಕಾಗ್ತೈತಿ. ಆಮೇಲೆ ಗ್ರಾಮರ್ ಅಗದಿ ಸಿಂಪಲ್ ಇರುತ್ತೆ ಆ್ಯಕ್ಚುಲಿ. ಸೊ ಟೈಮ್ ಸೇವ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆ ಗ್ರಾಮರ್ ಆನ್ಸರ್ ಮಾಡಿರಿ ನೀವು. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಆ್ಯಕ್ಚುಲಿ. ಆಮೇಲೆ ಕಮಿಂಗ್ ಟು ಜನರಲ್ ಸ್ಟಡೀಸ್ ಎಲ್ಲ ಡಿಸ್ಕ್ರಿಪ್ಟಿವ್ ಇಟ್ಟಾರ ಅವರು. ಸೊ ಇಟ್ಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಅಸ್ ಟು ಆನ್ಸರ್, ಐ ನೋ ದ್ಯಾಟ್. ಬಟ್ ಅವರು ಡಿಸ್ಕ್ರಿಪ್ಟಿವ್ ಇಟ್ಟಾರ. ಟಿಲ್ ದ ಲಾಸ್ಟ್ ಮೂಮೆಂಟ್ ಐ ವಾಸ್ ಹೋಪಿಂಗ್ ದಟ್ ಇಟ್ ವಿಲ್ ಬಿ MCQ ಅಂತಂದ. ಯಾಕಂದ್ರೆ ನಾವು ಟೆಕ್ನಿಕಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಬಟ್ ಅವರು ಅದನ್ನು ಡಿಸ್ಕ್ರಿಪ್ಟಿವ್ ಇಟ್ಟಾರ. ಸೊ ಬಟ್ ನೀವು ಪ್ರಿಪೇರ್ ಆಗಿದ್ರಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಆನ್ಸರ್ ದಟ್ ಡಿಸ್ಕ್ರಿಪ್ಟಿವ್. ಆ್ಯಂಡ್ ಎನಿವೇಸ್ ಅದಕ್ಕೆ 1/4 ಅಷ್ಟೇ ಇರತ್ತೆ 100 ಮಾರ್ಕ್ಸ್ದು GS. ಇಲ್ಲಿ 400 ಮಾರ್ಕ್ಸ್ ಟೆಕ್ನಿಕಲ್ ಇರತ್ತೆ. ಸೊ ನಿಮಗೆ ಅಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದ್ರೂ ಇಲ್ಲಿ ಟೆಕ್ನಿಕಲ್ ಒಳಗೆ ಕವರ್ ಅಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಓಕೆ, ಸೊ ಈಗ ಫ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲೈಕ್ ಇಲ್ಲಿ ಹಾಲ್ ಟಿಕೆಟ್ ಐತಿ, ಅಡ್ಮಿಟ್ ಕಾರ್ಡ್. ಸೊ ಅದರೊಳಗೆ ಏನವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೆನ್ಷನ್ ಮಾಡ್ಯಾರ ಅನ್ನೋದು ಸ್ವಲ್ಪ ಅದನ್ನು ಹೈಲೈಟ್ ಆಗಿ ತೋರಿಸ್ತು. ಆಮೇಲೆ ನಿಮಗೆ ಮತ್ತೆ ಏನೋ ಡೌಟ್ ಇತ್ತಂದ್ರೆ ಕೈಂಡ್ಲಿ ವಾಟ್ಸ್ಆ್ಯಪ್ ಮೀ, ಡೋಂಟ್ ಕಾಲ್ ಮೀ ಡೈರೆಕ್ಟ್ಲಿ. ಸೊ ಮೈ ನಂಬರ್ ಈಸ್ ಲೈಕ್ 9916085858. ಸೊ ನಿಮಗೆ ಏನೋ ಸಿಂಪಲ್ ಡೌಟ್ಸ್ ಇದ್ರೂ ಸೊ ಇಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ಒಳಗೆ ನಾನು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡೇ ಇರ್ತನು. ಬಟ್ ಸ್ಟಿಲ್ ಏನೋ ನಿಮ್ದೊಂದು ಡೌಟ್ ಇತ್ತಂದ್ರೆ ನನಗೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿರಿ. ಐ ವಿಲ್ ಬಿ ಏಬಲ್ ಟು ಆನ್ಸರ್ ಯುವರ್ ಡೌಟ್. ಓಕೆ, ಸೊ ಇಲ್ಲಿ ನೋಡ್ರಿ, ಫಸ್ಟ್ ಅಂದ್ರೆ ಇಲ್ಲೆಲ್ಲ ರೂಲ್ಸ್ ಓದ್ಕೊಂತ ಹೋಗ್ರಿ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ರೀಡ್ ನಾವು. ಸೊ ಇಂಪಾರ್ಟೆಂಟ್ ಏನೈತೆ ಅದನ್ನಷ್ಟ ನಾನು ಹೈಲೈಟ್ ಮಾಡೀನಿ ಇದ್ರೊಳಗೆ. ಸೊ 2 ಗಂಟೆ ಮುಂಚಿತವಾಗಿ ಬರಬೇಕು. ನಿಮ್ದು ಏನು ಎಕ್ಸಾಮ್ ಟೈಮ್ ಇರೋಲ್ಲ, ಮಾರ್ನಿಂಗ್ 10 AM ಅಂದ್ರೆ 8 o'clock ಅಂದ್ರೆ ಅಲ್ಲಿ ಇರ್ರಿ ಅಂತಂದವ್ರು ಹೇಳೋರು. ಆಮೇಲೆ ಈ ಥರ್ಡ್ ಪಾಯಿಂಟ್ ಒಳಗೆ ಏನು ಮೆನ್ಷನ್ ಮಾಡ್ಯಾರ ಅಂದ್ರೆ ನಿಮ್ದು ಏನು ಎಕ್ಸಾಮ್ ಸೆಂಟರ್ ಇರತ್ತಲ್ಲ, ಸೊ 1 day ಬಿಫೋರ್ ಬಂದು ನೋಡ್ಕೋರಿ ಅದು. ಬಿಕಾಸ್ ವೇರ್ ಯು ಆರ್ ಸ್ಟೇಯಿಂಗ್, ಹೌ ಫಾರ್ ಇಟ್ ಈಸ್. ಸೊ ಅದೆಲ್ಲ ಒಂದು ಲೊಕೇಶನ್ ನಿಮಗೆ ಫ್ರೆಂಡ್ಲಿ ಆಗಲಿ ಅಂತಂದು ಸೊ ಮೊದಲ ನೋಡ್ಕೊಂಡು ಇಟ್ಕೊಂಡಿದ್ರಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅರೇಂಜ್ ಕಮ್ಯೂಟೇಷನ್ ಅಕಾರ್ಡಿಂಗ್ಲಿ ನೆಕ್ಸ್ಟ್ ಡೇ. ಓಕೆ, ಸೊ ಅದು. ಆಮೇಲೆ ನೆಕ್ಸ್ಟ್ 7th ಪಾಯಿಂಟ್ ಒಳಗೆ ಏನಾಯ್ತು ಅಂದ್ರೆ ಮೆಟಲ್ ವಾಟರ್ ಬಾಟಲ್ಸು, ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ ಅಲವ್ ಇಲ್ಲ. ಸೊ ಆಮೇಲೆ ಮೊಬೈಲ್ ಫೋನು ಅವೆಲ್ಲ ಇಲ್ಲ. ಆಮೇಲೆ ಡ್ರೆಸ್ ಕೋಡ್ ಮೆನ್ಷನ್ ಮಾಡ್ಯಾರ ಇಲ್ಲಿ 11th ಪಾಯಿಂಟ್ ಒಳಗೆ. ಸೊ ಫುಲ್ ಸ್ಲೀವ್ಸ್ ಶರ್ಟ್ಸ್, ಅದು ಸೇಮ್ ವೇ ಏನು ಪ್ರೀವಿಯಸ್ WRD ಎಕ್ಸಾಮ್ಗೆ ಇತ್ತಲ್ಲ ಅದನ್ನು. ಸೊ ಫುಲ್ ಸ್ಲೀವ್ ಶರ್ಟ್ಸು ಅದನ್ನೆಲ್ಲ ಅಲವಿಲ್ಲ. ಹೈ ಕಾಲರ್ ಶರ್ಟ್ಸ್ ಅದು. ಸೊ ಸಿಂಪಲ್ ರೌಂಡ್ T-shirts ಅದು ಹಾಕೋರಿ. ಆಮೇಲೆ ಶೂಸ್ ಅದು ಅಲವಿಲ್ಲ. ಶೂಸು, ಸಾಕ್ಸು, ಸಿಂಪಲ್ ಚಪ್ಪಲ್ ಹಾಕೋರಿ. ಆಮೇಲೆ ಮೇನ್ ಏನೇನು ತೊಗೊಂಡು ಹೋಗಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಫಸ್ಟ್ ಈಸ್ ಲೈಕ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್. ಇದೇನು ಹಾಲ್ ಟಿಕೆಟ್ನ ತೋರ್ಸಾಕತ್ತೇನೆ, ಸೊ ಅದು ಹಾಲ್ ಟಿಕೆಟ್ ಇರಬೇಕು ನಿಮ್ಮ ಕಡೆ. ಆಮೇಲೆ ಒರಿಜಿನಲ್ ID ಕಾರ್ಡ್ ಇರಬೇಕು. ಸೊ ಅದು ನಿಮ್ಮದು ಪಾಸ್ಪೋರ್ಟ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ವೋಟರ್ ID, ಆಧಾರ್ ಇರಲಿ. ಸೊ ಯಾವುದಿದ್ರೂ ಒಂದು ಒರಿಜಿನಲ್. ಸೊ ಮತ್ತೆ ನನಗೆ ಕಾಲ್ ಮಾಡಿ ಕೇಳಬೇಡ್ರಿ ಮ್ಯಾಮ್ ನಾನು ಫೋಟೋ ಕಾಪಿ ತೊಗೊಂಡು ಹೋಗ್ಲೇನಂತ. ಯಾಕಂದ್ರೆ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ಇಲ್ಲಿ ಒರಿಜಿನಲ್ ಅಂತಂದು. ಸೊ ಒರಿಜಿನಲ್ ID ಕಾರ್ಡ್ ತೊಗೊಂಡು ಹೋಗ್ರಿ. ಇಲ್ಲಾಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ದಟ್ ಈಸ್ ಆಲ್ಸೋ ಫೈನ್. ಆಮೇಲೆ ಇಲ್ಲೇ ಪರ್ಸನ್ ವಿತ್ ಡಿಸಬಿಲಿಟೀಸ್, ಸೊ ಅಲ್ಲಿನೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವ. ಆಮೇಲೆ ನಿಮಗೆ ಏನವರು ಬುಕ್ಲೆಟ್ ಕೊಡ್ತಾರಲ್ಲ, ಸೊ ಇಟ್ ಈಸ್ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್. ಸೊ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂದ್ರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆದಾಗ ನಿಮ್ಗೆ ಗೊತ್ತಿರಬೇಕು. ಸೊ ಮೇಲೊಂದು ಕ್ವಶನ್ ಕೊಟ್ಟಿರ್ತಾರೆ, ಅದ್ರದ್ದು ಎಷ್ಟು ಎಕ್ಸ್ಪೆಕ್ಟೆಡ್ ಸ್ಪೇಸ್ ರಿಕ್ವೈರ್ಮೆಂಟ್ ಇರ್ತಲ್ಲ ಅಷ್ಟು ಸ್ಪೇಸ್ ಕೊಟ್ಟು ನೆಕ್ಸ್ಟ್ ಕ್ವಶನ್ ಕೊಟ್ಟಿರ್ತಾರೆ. ಸೊ ಸೇಮ್ ವೇ ಇಲ್ಲಿನೂ ಮೋಸ್ಟ್ಲಿ ಆ ಥರನೇ ಇರಬೇಕದು. ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂದ್ರೆ, ಅಥವಾ ಇಲ್ಲಾಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕ್ವಶನ್ಸನ್ನೇ ಇರಬೇಕು. ಆಮೇಲೆ ಬ್ಲ್ಯಾಂಕ್ ಪೇಜಸ್ ಇರಬಹುದು. ಐ ಆಮ್ ನಾಟ್ ಶ್ಯೂರ್ ಲೈಕ್ ಯಾವ ಪ್ಯಾಟರ್ನ್ ಒಳಗೆ ಕೊಡ್ತಾರವ್ರಂತ. ಬಟ್ ಏನಂದ್ರೆ ಆ ಬುಕ್ಲೆಟ್ ಒಳಗನೆ ಇಟ್ ವಿಲ್ ಬಿ ಹ್ಯಾವಿಂಗ್ ಕ್ವಶನ್ಸ್ ಆಸ್ ವೆಲ್ ಆಸ್ ಸ್ಪೇಸ್ ಟು ರೈಟ್ ದ ಆನ್ಸರ್ ಶೀಟ್ಸ್. ಸೊ ನಾನು ನಿಮ್ಗೆ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಒಳಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಎಷ್ಟು ಸ್ಪೇಸ್ ಒಳಗೆ ನಾವು ಎಷ್ಟು ಬರೀಬೇಕು ಅನ್ನೋದು ನಿಮ್ಗೆ ಕ್ಲಿಯರಾಗಿ ಐಡಿಯಾ ಸಿಗ್ತೈತೆ ಅದು. ಸೊ ಡೋಂಟ್ ಸ್ಟಾಪ್ ದ ವಿಡಿಯೋ ನಾವು. ಫರ್ದರ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮೋರ್ ವಾಟ್ ಐ ಆಮ್ ಟೆಲಿಂಗ್ ನಾವು. ಯಾಕಂದರೆ ಇದೇ ನಿಮ್ಗೆ ಹಾಲ್ ಟಿಕೆಟ್ ಒಳಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಐತಿ. ಅದೇನು ನಾನು ಡಿಸ್ಕಷನ್ ಮಾಡ್ತಿಲ್ಲ ಆ ಇನ್ಫಾರ್ಮೇಷನ್ ನಿಮಗೆ ಎಲ್ಲೂ ಅವೈಲೇಬಲ್ ಇಲ್ಲ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ಏನು ಮೆನ್ಷನ್ ಮಾಡ್ಯಾರ ಅಂದ್ರೆ ಕಂಪಲ್ಸರಿ ನೀವು ಬ್ಲೂ ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಬೇಕು. ಸೊ ಪೆನ್, ಪೆನ್ಸಿಲ್, ಆಮೇಲೆ ಇರೇಸರ್, ಸೊ ಇವನ್ನೆಲ್ಲ ತೊಗೊಂಡು ಹೋಗ್ರಿ. ಸ್ಕೇಲ್ ಅದು. ಓಕೆ, ಸೊ 2-3 ಪೆನ್ ತೊಗೊಂಡು ಹೋಗ್ರಿ. ಸೊ ಇಲ್ಲಿ 17th ಪಾಯಿಂಟ್ ಒಳಗೆ ಏನು ಮೆನ್ಷನ್ ಮಾಡ್ಯಾರಂದ್ರೆ ಸೊ ಕಂಪಲ್ಸರಿ ಕನ್ನಡ ಪೇಪರ್ ಏನೈತಲ್ಲ ಅದು ಒಂದೇ ಕನ್ನಡ ಒಳಗೆ ಬರೀಬೇಕು. ಸೊ ರೆಸ್ಟ್ ಆಲ್ ಪೇಪರ್ಸ್ ಏನೈತಲ್ಲ ಇಂಗ್ಲೀಷ್ ಒಳಗೆ ಬರೀಬೇಕಂತ ಹೇಳ್ಯಾರ. ಸೊ 22nd ಪಾಯಿಂಟ್ ಒಳಗೆ ಏನು ಮೆನ್ಷನ್ ಮಾಡ್ಯಾರಂದ್ರೆ ಸೊ ಓನ್ಲಿ ಟೆಕ್ನಿಕಲ್ ಪೇಪರ್ಗೆ, ಸೊ ತಾಂತ್ರಿಕ ವಿಷಯಗಳ ಪತ್ರಿಕೆ, ಸೊ ಟೆಕ್ನಿಕಲ್ ಪೇಪರ್ಸ್ ಏನು 4 ಪೇಪರ್ಸ್ ಅದಾವಲ್ಲ, ಸೊ ಅದಕ್ಕೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಸೊ ಇದು ಒಂದು ಕನ್ಫ್ಯೂಷನು. ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ನಾವು ಓನ್ಲಿ. ಮ್ಯಾಮ್ ವಿಚ್ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ಅಂತಂದ್ರೆ ನನಗೆ ಫೋಟೋ ಕಳಿಸ್ತೀರಿ ನೀವು.
ಸೊ ಸೈಂಟಿಫಿಕ್ ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್. ಸೊ ಸೈಂಟಿಫಿಕ್ ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಅಂದರೆ ಏನು? ಸೊ ನಿಮ್ದು ರೆಗ್ಯುಲರ್ ಇಂಜಿನಿಯರಿಂಗ್ ಕ್ಯಾಲ್ಕುಲೇಟರ್ನ ಇರತ್ತೆ, ವೇರ್ ಆಲ್ ದ ಫಂಕ್ಷನ್ಸ್ ಆ್ಯಂಡ್ ಆಲ್ ವಿಲ್ ಬಿ ದೇರ್, ಬಟ್ ಅದ್ರ ಒಳಗೆ ಯು ಕ್ಯಾನ್ ನಾಟ್ ಸ್ಟೋರ್ ಎನಿಥಿಂಗ್. ಸೊ ಅದಕ್ಕೆ ನಾನ್ ಪ್ರೋಗ್ರಾಮೇಬಲ್ ಅಂತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಸೊ ನೀವು ಏನು ಫಾರ್ಮುಲಾದು ಈಕ್ವೇಷನ್ಸು ಅವನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು ನೋಡ್ರಿ ಒಂದೊಂದು ಕ್ಯಾಲ್ಕುಲೇಟರ್ ಒಳಗೆ. ಅಂಥವು ಇರೋದಿಲ್ಲ, ಅಲಾವ್ ಇರೋದಿಲ್ಲ ನಿಮ್ಗೆ ಎಕ್ಸಾಮ್ಗೆ. ಸೊ ಯಾವ್ದು ಕ್ಯಾಲ್ಕುಲೇಟರ್ ಒಳಗೆ ಸ್ಟೋರ್ ಮಾಡೋಕೆ ಆಪ್ಷನ್ ಇರೋದಿಲ್ಲಲ್ಲ, ಸೊ ಆ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಸೊ ಇಷ್ಟೆಲ್ಲ ಇವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವು. ಓಕೆ, ಸೊ ಇವನ್ನೆಲ್ಲ ಫಾಲೋ ಮಾಡಿರಿ ಬಿಫೋರ್ ರೈಟಿಂಗ್ ದ ಎಕ್ಸಾಮ್. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ನಾನು ಡಿಸ್ಕಷನ್ ಮಾಡ್ತಾನು, ದಟ್ ಈಸ್ descriptive civil engineering paper, how we have to write. ಸೊ ಇಟ್ಸ್ ದ ರಿಫ್ಲೆಕ್ಷನ್ ಆಫ್ ದ ಸ್ಟೂಡೆಂಟ್. ಲೈಕ್ ನಿಮ್ಮದು ಪೇಪರ್ ಬರೆದ ತಕ್ಷಣ ಯಾವ ಥರ ಇರಬೇಕು ಅನ್ನೋದು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾನು. ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ಮೇಕ್ ದ ಪಾಯಿಂಟ್ಸ್. ಸೊ ಇದ್ರೊಳಗೆ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನಲ್ಲ, ಪಾಯಿಂಟ್ಸ್ ಮಾಡ್ಕೊತ ಹೋಗ್ರಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಆನ್ಸರ್ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್. ಓಕೆನಾ? ಸೊ ಫಸ್ಟ್ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಂಟೈರ್ ಕ್ವಶನ್ ಪೇಪರ್ ಆಲ್ ದ ಕ್ವಶನ್ಸ್ ನೋಡ್ರಿ. ಆಮೇಲೆ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಕ್ವಶನ್ಸ್ ಲೈಕ್ ಐ ಶುಡ್ ಅಟೆಂಪ್ಟ್ ಫಸ್ಟ್. ಸೊ ಇದ್ರೊಳಗೆ ಸ್ವಲ್ಪ ಫಸ್ಟ್ ಅಟೆಂಪ್ಟು ಯಾವ್ದು ನೀಟಾಗಿ ನಿಮಗೆ ಕನ್ಸೆಪ್ಟ್ಸ್ ಅದು ಗೊತ್ತಿರ್ತಾವಲ್ಲ ಅವ್ನು ಫಸ್ಟ್ ಅಟೆಂಡ್ ಮಾಡಿರಿ, ಬಿಕಾಸ್ ಯುವರ್ ಪೇಪರ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಮ್ಯಾನ್ಯುವಲಿ. ಈಗ OMR ಏನೈತಿ, ಆಟೋಮೆಟಿಕ್ ಇವ್ಯಾಲ್ಯೂಯೇಷನ್ ಆಗ್ತೈತಿ ವಿತ್ ದ ಮಷಿನ್. ಬಟ್ ಇಲ್ಲೇ ಇವ್ಯಾಲ್ಯೂಯೇಟರ್ಸ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ದು ಆನ್ಸರ್ ಶೀಟು. ಸೊ ಅದ್ರ ಸಂಬಂಧ ಫಸ್ಟ್ ನೀವು ಬರೆದ್ರೆ ಅಂದ್ರೆ ನಿಮ್ಗೆ ಗೊತ್ತಿದ್ದು, ಸೊ ಇಟ್ ವಿಲ್ ಕ್ರಿಯೇಟ್ ಲೈಕ್ ಗುಡ್ ಇಂಪ್ರೆಷನ್ ಇನ್ ಫ್ರಂಟ್ ಆಫ್ ದ ವ್ಯಾಲ್ಯೂಯೇಟರ್. ಸೊ ಇಲ್ಲಾಂದ್ರೆ ಏನಾಗ್ತೈತಿ, ನೀವು ಫಸ್ಟ್ನೇದಕ್ಕನ ಲೈಕ್ ಹಾಫ್ ಆ್ಯಂಡ್ ಹಾಫ್ ನಿಮ್ಗೆ ಗೊತ್ತಿರೈತಿ, ಕ್ರಾಸ್ ಮಾರ್ಕ್ ಮಾಡೋದು ಹೀಗೆಲ್ಲ ಮಾಡಿ ಬರೆದ್ರೆ ಅಂದ್ರೆ ನೀವು ನಾಳೆ ಮುಂದೆ ಫರ್ದರ್ ಕ್ವಶನ್ಸ್ ನೀವು ನೀಟಾಗಿ ಬರೆದಿದ್ರು ಅಲ್ಲಿ ಲೈಕ್ 15 ಮಾರ್ಕ್ಸ್ ಬೀಳುವಷ್ಟು ಕೆಪಾಸಿಟಿ ಇದ್ರು 12-11 ಮಾರ್ಕ್ಸ್ ಬೀಳೋ ಚಾನ್ಸಸ್ ಇರ್ತಾವೆ. ಸೊ ಅದ್ರ ಸಂಬಂಧ ಫಸ್ಟ್ ಯಾವ್ದು ಕಾನ್ಫಿಡೆಂಟ್ ಇರೈತಿ, ಯಾವ್ದು ಗೊತ್ತಿರೈತಿ ಅದನ್ನಷ್ಟೇ ನೀವು ಅಟೆಂಡ್ ಮಾಡಬೇಕು. ಸೊ ಹಂಗಂದ್ರೆ ಎಷ್ಟು ಮಿನಿಟ್ಸ್ ಕೊಡ್ಬೇಕ್ರಿ ನಾವು? ಸೊ 3 hours ಅಂದ್ರೆ 180 minutes. ಸೊ ಎವ್ರಿ ಕ್ವಶನ್ ನೀವು 30 minutes ಕೊಡ್ಕೊತ ಹೋಗ್ರಿ. ಎವ್ರಿ ಕ್ವಶನ್ ಅಂದ್ರೆ ಎವ್ರಿ 20 mark ಕ್ವಶನ್. ಈಗ 10 ಮಾರ್ಕದ್ದು 2 ಇದ್ದು ಅಂದ್ರೆ ಫಸ್ಟ್ ಕ್ವಶನ್ಗೆ 15 minutes, ಸೆಕೆಂಡ್ ಕ್ವಶನಿಗೆ 15 minutes ಕೊಡಬೇಕು. ಸೊ ಈ ಥರ ಒಂದು 20 ಮಾರ್ಕಿಗೆ ನೀವು ಆನ್ಸರ್ ಮಾಡಕತ್ತೀರಿ ಅಂದ್ರೆ ಸೊ ಅದಕ್ಕೆ ನೀವು 30 minutes ಅಷ್ಟೇ ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಡಬಾರ್ದು. ಓಕೆನಾ? ಯಾಕಂದ್ರೆ ಲಾಸ್ಟ್ ಟೈಮೇ ಸ್ವಲ್ಪ ಬಫರಾಗಿ ಇಟ್ಕೋಬೇಕು ನಾವು ನ್ಯೂಮರಿಕಲ್ಸ್ ಅದು ಸಾಲ್ವ್ ಮಾಡೋ ಮುಂದೆ ಇಫ್ ವಿ ಆರ್ ನಾಟ್ ಏಬಲ್ ಟು ಆನ್ಸರ್ ದ ಕ್ವಶನ್ಸ್. ಸೊ ತಿಳಿತಲ್ಲ, ದಿಸ್ 30 minutes ಪರ್ ಕ್ವಶನ್. ಸೊ ದಿಸ್ ರೂಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾಲೋ ದಿಸ್. ಯಾಕಂದ್ರೆ ನಮ್ದು ಯಾವುದಾದ್ರು ಒಂದು ನ್ಯೂಮರಿಕಲು ಅಥವಾ ಥಿಯರಿ, ಅಥವಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾಳೆ ಬಿಗ್ ಡೈಗ್ರಾಮ್ಸ್ ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಎನ್ವೈರ್ಮೆಂಟ್ ಒಳಗೆ ಸ್ಲೋ ಸ್ಯಾಂಡ್ ಫಿಲ್ಟರ್, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, ಸೊ ಈ ಥರ ಡೈಗ್ರಾಮ್ಸ್ ನಿಮ್ಗೆ ಕೇಳಿದಾರೆ ಅಂದ್ರೆ ದಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಸೊ ನೀವು ನೀಟಾಗಿ ಎಲ್ಲ ಡ್ರಾ ಮಾಡ್ಕೊತ ಕೂತ್ರೆ ಜಸ್ಟ್ ಟು ಡ್ರಾ ದ ಡೈಗ್ರಾಮ್ ಇಟ್ ವಿಲ್ ಟೇಕ್ ಮೋರ್ ದೆನ್ 30 minutes. ಮತ್ತು ಡಿಸ್ಕ್ರಿಪ್ಷನ್ ಆ್ಯಂಡ್ ಆಲ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಅದ್ರ ಸಂಬಂಧ ಆ 30 minutes ಅನ್ನೋದು ಏನೈತಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಮೈಂಡ್ ಸೆಟ್ ತಿಂತ ನಾವು ಕ್ವಶನ್ ಸ್ಟಾರ್ಟ್ ಮಾಡಬೇಕು. ಅಷ್ಟ ಟೈಮ್ ಒಳಗನ ಆ ಪರ್ಟಿಕ್ಯುಲರ್ ಕ್ವಶನ್ ನೀವು ಮುಗಿಸ್ಬೇಕು. ಓಕೆನಾ? ಸೊ ಇದನ್ನ ಇಟ್ಕೋರಿ, ಏನ 30 minutes ಪರ್ 20 mark ಕ್ವಶನ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ರೂಲ್. ಸೆಕೆಂಡ್ ಈಸ್ ಲೈಕ್ ನಾನು ನಿಮ್ಗೆ ಹೇಳಿದ ಪ್ರಕಾರ ಎಂಟೈರ್ ಕ್ವಶನ್ ಪೇಪರ್ ನೋಡ್ರಿ, ಯಾವ್ದು ಈಸಿ ಇರ್ತಾವ, ಯಾವ್ದು ಕಾನ್ಫಿಡೆಂಟ್ ಇರ್ತಾವ ಅವ್ನು ಪಿಕ್ ಮಾಡಿರಿ. ಆಮೇಲೆ ಆಬ್ವಿಯಸ್ಲಿ ನಿಮಗೆ ಯಾವ್ದು ಕಾನ್ಫಿಡೆಂಟ್ ನ್ಯೂಮರಿಕಲ್ಸ್ ಇರ್ತಾವಲ್ಲ, ಸೊ ಅವ್ನು ಫಸ್ಟ್ ಸಾಲ್ವ್ ಮಾಡಿರಿ. ಯಾಕಂದ್ರೆ ಸ್ಟೆಪ್ಸಿಗೆ ಮಾರ್ಕ್ಸ್ ಇರ್ತೈತಿ. ಆಮೇಲೆ ದ್ಯಾಟ್ ವಿಲ್ ನಾಟ್ ಕನ್ಸ್ಯೂಮ್ ಮೋರ್ ಟೈಮ್. ನೀವು ಥಿಯರಿ ಬರ್ಕೊತ ಹೋದ್ರೆ ದ್ಯಾಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ಸೊ ಅದ್ರ ಸಂಬಂಧ ನೀವು ಫಸ್ಟ್ ನ್ಯೂಮರಿಕಲ್ಸು ನಿಮ್ಗೆ ಕಾನ್ಫಿಡೆಂಟ್ ಇದ್ದದ್ದು ಮಾಡಿದಾರೆ ಅಂದ್ರೆ ದ್ಯಾಟ್ ಈಸ್ ದ್ಯಾಟ್ ವಿಲ್ ಫೆಚ್ ಯು ಮೋರ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ನೀವು ನೆನಪಿಟ್ಕೋಬೇಕಂದ್ರೆ ರೂಲ್ ಅಂತ ಅನ್ಕೋರಿ ನೀವು. ಸೊ ಈಗ ನಾನು ಹೇಳಾಗದಿದ್ದು ರೂಲ್ಸ್ ಹತ್ತೂ ಅನ್ಕೋಬೋದು, ಬರ್ಕೊತ ಹೋಗ್ರಿ. ಓಕೆ, ಸೊ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ನ್ಯೂಮರಿಕಲ್ಸ್. ಸೊ ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಕ್ವಶನ್ ನೀವು ಒಂದು ಗಿವನ್ ಏನು ಬರೀತೀರಿ, ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಫೈನಲ್ ಆನ್ಸರ್ ಏನು ಬರೀತೀರಿ, ಯೂನಿಟ್ಸ್ ಬರೀರಿ. ಸೊ ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಅಂದ್ರೆ ಏನ, ಸರ್ಟನ್ ನ್ಯೂಮರಿಕಲ್ಸ್ ಒಳಗೆ ಅಸಂಪ್ಷನ್ಸ್ ಬರ್ತಾವೆ ನೋಡ್ರಿ. ಸೊ ಅಸಂಪ್ಷನ್ನು ಗಿವನ್ ಏನು ಬರೀತಿರಲ್ಲ ಅಲ್ಲೇ ಅಸ್ಯೂಮ್ ಅಂತ ಬರೆದು ಬಿಡ್ರಿ. ಸೊ ಯಾಕಂದ್ರೆ ಸರ್ಟನ್ ಅಸಂಪ್ಷನ್ಸ್ ಒಂದೊಂದು ಡೆಸಿಮಲ್ ವ್ಯಾಲ್ಯೂದಿಂತ ನಿಮ್ದು ಫೈನಲ್ ಆನ್ಸರ್ ಡಿಫರೆಂಟ್ ಬರ್ತಿರುತ್ತೆ. ಅವಾಗ ಇನ್ವಿಜಿಲೇಟರ್ ನೋಡಿ ಅದು ರಾಂಗ್ ಅಂತಾರೆ. ಸೊ ಅದಕ್ಕೆ ನೀವಲ್ಲಿ ಅಸಂಪ್ಷನ್ ಬರ್ದಿದ್ರಂದ್ರೆ ಇಟ್ ವಿಲ್ ಬಿ ಇವ್ಯಾಲ್ಯೂಯೇಟರ್ ಗೊತ್ತಾಗ್ತೈತಿ, ಲೈಕ್ ಯು ಆರ್ ಅಸ್ಯೂಮಿಂಗ್ ದಿಸ್ ವ್ಯಾಲ್ಯೂ. ಸೊ ರ್ಯಾಂಡಮ್ ಅಸಂಪ್ಷನ್ ಇರಬಾರ್ದು ಯಾವಾಗಾದ್ರು. ಈಗ ರಿಯಾಕ್ಷನ್ ಟೈಮ್ ಆಫ್ ಅ ಡ್ರೈವರ್, ಸೊ 2.5 seconds. ಸೊ ಅದನ್ನು 2.5 minutes ಅಂತ ಮಾಡಿದ್ನಿ, ಹೀಗೆಲ್ಲ ಮಾಡಿದ್ರೆ ನಡೀದಿಲ್ಲ. ಸೊ ಸೈಂಟಿಫಿಕ್ ಆ್ಯಂಡ್ ಪ್ರಾಪರ್ ಅಸಂಪ್ಷನ್ಸ್ ಇರಬೇಕು, ಆ ಪರ್ಟಿಕ್ಯುಲರ್ ರೇಂಜ್ ಒಳಗನೆ ಇರಬೇಕು. ಸೊ ಆ ಅಸ್ಯೂಮ್ಡ್ ವ್ಯಾಲ್ಯೂ
ಅಲ್ಲಿ ಮೆನ್ಷನ್ ಮಾಡಿರಿ. ಆಮೇಲೆ ಇನ್ನೊಂದು ನಿಮಗೆ ಡೌಟ್ ಇತ್ತು, ಲೈಕ್ ಕೋಡ್ ಬುಕ್ ಅಲಾವ್ ಇರ್ತೈತೇನೋ ಮೇಡಮ್ ಅಂತ. ಸೊ ಕೋಡ್ ಬುಕ್ ಅಲಾವ್ ಇರುವುದಿಲ್ಲ. ಸೊ ಯಾವ್ದು ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಆ ಥರ ಕೋಡಲ್ ರೆಫರೆನ್ಸ್ ವ್ಯಾಲ್ಯೂಸ್ ಬೇಕಾಗ್ತೈತಲ್ಲ, ಸೊ ದೋಸ್ ವ್ಯಾಲ್ಯೂಸ್ ವಿಲ್ ಬಿ ಮೆನ್ಷನ್ಡ್ ಇನ್ ದ ಕ್ವಶನ್ ಓನ್ಲಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಯು ಕ್ಯಾನ್ ಪಿಕ್ ದೋಸ್ ವ್ಯಾಲ್ಯೂಸ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ದ ನ್ಯೂಮರಿಕಲ್ಸ್. ಸೊ ತಿಳಿತಲ್ಲ. ಆಮೇಲೆ ಎವ್ರಿ ನ್ಯೂಮರಿಕಲ್ಗೆ ಸ್ಟೆಪ್ಸಿಗೆ ದೇರ್ ವಿಲ್ ಬಿ ಮಾರ್ಕ್ಸ್. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಫೆಚ್ ದ ಮಾರ್ಕ್ಸ್ ಅಕಾರ್ಡಿಂಗ್ಲಿ, ಇವನ್ ದೋ ಯು ಹ್ಯಾವ್ ಆನ್ಸರ್ಡ್ ದ ಕ್ವಶನ್ ರಾಂಗ್ ಎಟ್ ದ ಎಂಡ್. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊತ ರಾಂಗ್ ಬಂದ್ರೂ ಸ್ಟೆಪ್ಸ್ ಒಳಗೆ ನೀವು ಕರೆಕ್ಟ್ ಮಾಡಿದರೆ ಅಥವಾ ಇನ್ ಬಿಟ್ವೀನ್ ಸ್ಟೆಪ್ಸಿಗೆ ಕರೆಕ್ಟ್ ಆನ್ಸರ್ ಬಂದಿತ್ತಂದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಗೇನಿಂಗ್ ದ ಮಾರ್ಕ್ಸ್. ಸೊ ನಾವು ವೆನ್ ಇಟ್ ಕಮ್ಸ್ ಟು ಡೈಗ್ರಾಮ್, ಸೊ ನಿಮ್ದು ಡೌಟ್ ಏನಂದ್ರೆ ಮ್ಯಾಮ್ ನಾವು ಪೆನ್ಸಿಲ್ಲೇ ನೀಟಾಗಿ ಸ್ಕೇಲ್ ತೊಗೊಂಡು ಡ್ರಾ ಮಾಡ್ಬೇಕನ್ರಿ, ಆಮೇಲೆ ಡಿಫ್ರೆಂಟ್ ಕಲರ್ ಪೆನ್ಲೇ ನಾವು ಫಿಲಪ್ ಮಾಡ್ಬೇಕನ್ರಿ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ಟೈಮ್ ಯು ಹ್ಯಾವ್. ಸೊ ಅದಕ್ಕಿಂತ ಈಗ SSC JEE ಒಳಗಂತೂ ಎಲ್ಲರೂ ಆ್ಯಕ್ಚುಲಿ ಪೆನ್ಲೇನ ಡ್ರಾ ಮಾಡ್ತಿದ್ರು ಡೈರೆಕ್ಟಾಗಿ. ಸೊ ಇಲ್ಲಿನೂ ನೀವು ಪೆನ್ಲೇ ಡ್ರಾ ಮಾಡಿದ್ರೆ ಅದನ್ನೇನು ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ ಅಂತೇನಿಲ್ಲ, ಡೆಫಿನೆಟ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೋ. ಬಟ್ ಪೆನ್ಸಿಲ್ಲೇ ಡ್ರಾ ಮಾಡಿರಿ, ಸೊ ದ್ಯಾಟ್ ನಿಮ್ಮದು ನೀಟಾಗಿ ಆಗ್ತೈತಿ. ಸೊ ಟೈಮ್ ನೋಡ್ಕೋರಿ. ಸೊ ಎಲ್ಲಿ ಸ್ಕೇಲ್ ರ್ಯಾಂಡಮ್ ಆಗಿ ಏನೋ ಒಂದು ಡೈಮೆನ್ಷನ್ ಕೊಟ್ಟಿರ್ತಾರೆ, ಲೈಕ್ 4/10 ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಸೊ ಆಬ್ವಿಯಸ್ಲಿ ದ ಲೆಂತ್ ಆಫ್ ದಟ್ 4 ಶುಡ್ ಬಿ ಲೆಸ್, 10 ಶುಡ್ ಬಿ ಮೋರ್. ಸೊ ಈ ಥರ ಒಂದು ಪ್ರಪೋರ್ಷನೇಟ್ ಇಟ್ಕೊಂಡು ಒಂದು ಡ್ರಾ ಮಾಡಿರಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಲೈಕ್ ಡ್ರಾಯಿಂಗ್ ದ ಡೈಗ್ರಾಮ್ಸ್. ಆಮೇಲೆ ವೆನ್ ಇಟ್ ಕಮ್ಸ್ ಟು ಥಿಯರಿ ಕ್ವಶನ್ಸ್, ಸೊ ಡಿಸ್ಕ್ರಿಪ್ಟಿವ್ ಆಗಿ ನೀವು ಬರೀತಿರ್ತೀರಿ. ಓಕೆ, ಪ್ಯಾರಾಗ್ರಾಫ್ ಫಾರ್ಮ್ಯಾಟ್. ಸೊ ಟ್ರೈ ಮೇಕಿಂಗ್ ಲೈಕ್ ಪಾಯಿಂಟ್ ವೈಸ್. ಸೊ ಅದು ಮೋರ್ ಈಸಿ ಆಗ್ತೈತಿ. ಇಲ್ಲಾಂದ್ರೆ ನೀವು ಪ್ಯಾರಾಗ್ರಾಫ್ ಫಾರ್ಮ್ಯಾಟ್ ಒಳಗೆ ಬರೋದ್ರೂ ಏನು ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವಲ್ಲ ಅವ್ನು ಅಂಡರ್ಲೈನ್ ಮಾಡಿರಿ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫಾರ್ ಎಕ್ಸಾಂಪಲ್ ನೀವು ಪಾಪ್ಯುಲೇಷನ್ ಫೋರ್ಕಾಸ್ಟ್ ಕಲ್ತೀರ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಒಳಗೆ, ಒಂದು ಯಾವುದೋ ಪರ್ಟಿಕ್ಯುಲರ್ ಮೆಥಡ್, ಸೊ ದ್ಯಾಟ್ ಜಾಮೆಟ್ರಿಕ್ ಮೆಥಡು ಅಥವಾ ಇವು ಡಿಫ್ರೆಂಟ್ ಮೆಥಡ್ಸ್ ಕಲ್ತೀರಿ. ಸೊ ದಿಸ್ ವಿ ಕ್ಯಾನ್ ಯೂಸ್ ಫಾರ್ ಓಲ್ಡ್ ಸಿಟೀಸ್. ಸೊ ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ನ್ಯೂ ಸಿಟೀಸ್. ಸೊ ಆ ಓಲ್ಡ್ ನ್ಯೂ ಏನದಾವಲ್ಲ, ದೇ ಆರ್ ದ ಕೀವರ್ಡ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಮೆಥಡ್, ಬಿಕಾಸ್ ವಿ ಕೆನಾಟ್ ಯೂಸ್ ರ್ಯಾಂಡಮ್ಲಿ ರೈಟ್ ಟು ಫೋರ್ಕಾಸ್ಟ್ ದ ಪಾಪ್ಯುಲೇಷನ್. ಸೊ ಆ ವರ್ಡ್ಸನ್ನ ಅಂಡರ್ಲೈನ್ ಮಾಡ್ಕೊರಿ. ಯಾಕಂದರೆ ಇವ್ಯಾಲ್ಯೂಯೇಟರ್ ಏನಿರತ್ತೆ ಯಾರಿಗೂ ಅಷ್ಟು ನಿಮ್ದು ಎಂಟೈರ್ ಆನ್ಸರ್ ಶೀಟ್ ಓದುವಟ್ಟ ಟೈಮೂ ಇರೋದಿಲ್ಲ, ಬಟ್ ಅದು ನೆಸಸರಿನೂ ಇರೋದಿಲ್ಲ. ಈಗ ನಾನು ವೆನ್ ಐ ವಾಸ್ ಅ ಕಾಲೇಜ್ ಫ್ಯಾಕಲ್ಟಿ ಐ ಯೂಸ್ ಟು ಇವ್ಯಾಲ್ಯೂಯೇಟ್ MTech ಆನ್ಸರ್ ಶೀಟ್ಸ್, MTech ಹೈವೇ ಇಂಜಿನಿಯರಿಂಗ್ ಆನ್ಸರ್ ಶೀಟ್ಸ್. ಸೊ ನಾವೇನು ಮಾಡ್ತಿದ್ವಿ, ಆ ಕೀ ವರ್ಡ್ಸನ್ನು ನೋಡ್ಕೊತ ಹೋಗ್ತಿದ್ವಿ. ಸೊ ಆ ಕೀ ವರ್ಡ್ಸ್ದವೆಲ್ಲ ಕರೆಕ್ಟ್ ಸ್ಪೇಸಿಂಗ್ಲೇ ಬಂದು, ಸೊ ದೆನ್ ವಿ ವಿಲ್ ಗೆಟ್ ಟು ನೋ ಓಕೆ ದ ಸ್ಟೂಡೆಂಟ್ ನೋಸ್ ದ ಕನ್ಸೆಪ್ಟ್ ಅತನ್. ಸೊ ಅದರ ಸಂಬಂಧ ಯು ಸಮ್ಹೌ ಹೈಲೈಟ್ ದೋಸ್ ಕೀವರ್ಡ್ಸ್. ಓಕೆ, ಸೊ ರೈಟ್ ಅಟ್ಲೀಸ್ಟ್ ಲೈಕ್ ಕ್ಯಾಪ್ಸ್ಲಾಕ್ ಒಳಗೆ ಬರೀರಿ, ಇಲ್ಲಾಂದ್ರೆ ಆ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡಿರಿ. ಸೊ ದ್ಯಾಟ್ ಆನ್ಸರ್ ಇವ್ಯಾಲ್ಯೂಯೇಟ್ ಮಾಡೋ ಮುಂದೆ ದೇ ವಿಲ್ ಪಿಕ್ ದೋಸ್ ಕೀವರ್ಡ್ಸ್ ಆ್ಯಂಡ್ ಯು ವಿಲ್ ಗೆಟ್ ದ ಮಾರ್ಕ್ಸ್ ಆಟೋಮೆಟಿಕಲಿ. ಓಕೆ, ಆಮೇಲೆ ಈಗ ಒಂದು ಯಾವುದೋ ಪಾಯಿಂಟ್ಸ್ ಬೇಸ್ಡ್ ಕ್ವಶನ್ ಇರೋದು ತಿಳ್ಕೊರಿ. ಸೊ ಅದಕ್ಕೆ 5 ಮಾರ್ಕ್ಸ್ ಇತ್ತಂದ್ರೆ ಯೂಶ್ವಲಿ, ಸೊ ಹೆಚ್ಚು ಪಾಯಿಂಟ್ಸ್ ಇದ್ವು ಅಂದ್ರೆ ಹಾಫ್ ಆಫ್ ಮಾರ್ಕ್ ಒಂದು ಪಾಯಿಂಟಿಗೂ ಇರ್ಬೋದು ಅಥವಾ 1 ಮಾರ್ಕ್ ಒಂದು ಪಾಯಿಂಟಿಗೂ ಇರ್ಬೋದು. ಸೊ ಅದರ ಸಂಬಂಧ ನೀವು ಅದರದ್ದು ಪ್ರಕಾರ ನೀವು ಮಾಡಬೇಕು. ಈಗ 5 ಮಾರ್ಕ್ ಕ್ವಶನ್ ಇತ್ತಂದ್ರೆ 10 ಪಾಯಿಂಟ್ಸ್ ಬರೀಬೇಕು, 5 ಪಾಯಿಂಟ್ಸ್ ಬರೀಬೇಕು, 15 ಅದು ಬರೆಯೋದು ನೆಸಸರಿ ಇರೋದಿಲ್ಲ. ಓಕೆ, ಸೊ 7-8 ಬರೋದ್ರೂ ಯು ವಿಲ್ ಬಿ ಗೆಟಿಂಗ್ ಔಟ್ ಆಫ್ ವಾಟ್. ಸೊ ತಿಳಿತಲ್ಲ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಒಂದು ಆನ್ಸರ್ ಶೀಟ್ ತೋರಿಸ್ತೇನೆ ನಾನು. ಸೊ ಈ ಆನ್ಸರ್ ಶೀಟ್ ನೋಡ್ಕೊತ ಹೋಗ್ರಿ. ಆಮೇಲೆ ಇವೆರಡು ಆನ್ಸರ್ ಶೀಟ್ ನಾನು ನಮ್ಮದು 7 ಪಾಯಿಂಟ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಒಳಗೆ ಶೇರ್ ಮಾಡ್ತೀವಿ. ಓಕೆ, ಸೊ ಅದನ್ನು ನೋಡ್ಕೊಂಡು ಮತ್ತೆ ಇನ್ನಷ್ಟು ಅನಾಲಿಸಿಸ್ ಮಾಡ್ಕೊರಿ. ಯಾಕಂದ್ರೆ ನೀವು ಪ್ರಿಪೇರ್ ಆಗಿರ್ತೀರಿ ಇದು ಎಕ್ಸಾಮು. ಸೊ ಹೌ ಟು ರಿಪ್ರೆಸೆಂಟ್ ಇನ್ ದ ಎಕ್ಸಾಮ್, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇದನ್ನು ನೋಡ್ಕೊಂಡು ನಾವು ತಿಳ್ಕೊನು. ಸೊ ಇದು ನೋಡ್ರಿ, ಫಸ್ಟ್ ಕ್ವಶನ್ ಇತ್ತು. ಓಕೆ, ಸೊ ಇಲ್ಲಿ ನೋಡ್ರಿ ಅವ್ರಿಗೆ 25 ಔಟ್ ಆಫ್ 25 ಮಾರ್ಕ್ಸ್ ಬಂದೈತಿ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ರೈಟ್. ಸೊ 25 ಔಟ್ ಆಫ್ 25. ಇಲ್ಲಿ ನೋಡ್ರಿ ಎಷ್ಟು ಚಂದ ಬರ್ದ, ಗಿವನ್ ಡೇಟಾ, ಸೊ ವಿತ್ ಯೂನಿಟ್, ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ರೈಟ್. ಸೊ ಹಿಂಗೆ ನೀಟಾಗಿ ಗಿವನ್ ಬರೀಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಆನ್ಸರ್ ನಂಬರು ಇದು ಒಟ್ಟು ಮಿಸ್ ಮಾಡಬೇಡ್ರಿ. ಸೊ ಆಮೇಲೆ ನೀವು ಎಕ್ಸಾಮ್ ಬಂದ ತಕ್ಷಣ ಅದನ್ನ ಹೇಳ್ತೀರಿ, ಮ್ಯಾಮ್ ನಾನು ಫುಲ್ ಆನ್ಸರ್ ಬರ್ದಿದ್ನಿ ಬಟ್ ಆನ್ಸರ್ ನಂಬರ್ ನಾನು ಬರೀಲಿಲ್ಲ. ಅಥವಾ ಈಗ ನೋಡ್ರಿ ಇಲ್ಲಿ ಆನ್ಸರ್ 3 ಅತ್ತೈತಿ, B ಅತ್ತೈತಿ ಇದ್ರೊಳಗೆ ಸಬ್ ಕ್ವಶನ್. ಸೊ ಹಿಂಗೆ ಇಲ್ಲೇ BA ಏನೈತೆ ಅದು ಸಬ್ ಕ್ವಶನ್ ಅನ್ನೋದು ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ನೋಡ್ರಿ ಎಷ್ಟು ಚಂದ ನೀಟಾಗಿ ಸ್ಟೆಪ್ 1. ಓಕೆ, ಸೊ ಸ್ಟೆಪ್ 1 ಅಂತ ಬರೋದ ಈ ಥರ. ಓಕೆ, ಸ್ಟೆಪ್ ವೈಸ್. ಸ್ಟೆಪ್ 2 ಇಲ್ಲಿ ನೋಡ್ರಿ ಆನ್ಸರ್ ಯಾವುದು ಬಂದೈತೆ ಅದ ಕರೆಕ್ಟ್ ಫೈನಲ್ ಆನ್ಸರು. ಸೊ ಅದಕ್ಕೆ ಅವರು ಬಾಕ್ಸ್ ಹಾಕಿದಾರೆ. ಸೊ ಹಿಂಗೆ ಬಾಕ್ಸ್ ಹಾಕೋತ ಹೋದ್ರೆ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡ್ಕೊತ ಹೋಗ್ತಾರೆ. ಇಲ್ಲಿ ನೋಡ್ರಿ ನೀವು ಟಿಕ್ ಮಾರ್ಕ್ನು ಅಬ್ಸರ್ವ್ ಮಾಡ್ಕೊತ ಹೋಗ್ರಿ ಇವ್ಯಾಲ್ಯೂಯೇಟರ್ದು. ಸೊ ಅವ್ರು ಎಲ್ಲೆಲ್ಲಿ ಟಿಕ್ ಮಾರ್ಕ್ ಹಾಕ್ಯಾರ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇಲ್ಲಿ ಟಿಕ್ ಮಾರ್ಕ್ ಕರೆಕ್ಟ್ ಆನ್ಸರ್ಗಳಿಗೆ. ಓಕೆನಾ? ಸೊ ಹಿಂಗೆ ಟಿಕ್ ಮಾರ್ಕ್ ಮಾಡ್ಕೊತ ಹೋಗ್ತಾರೆ. ಓಕೆ, ಸೊ ನೋಡ್ರಿ ಇದನ್ನು. ಸೊ ಫೈನಲ್ ಇದು ಇನ್ ಬಿಟ್ವೀನ್ ಏನೇನು ಆನ್ಸರ್ಸ್ ಬರ್ತಾವ. ಓಕೆ, ಜಸ್ಟ್ ಸಿ ಹಿಯರ್. ಫೈನ್. ಸೊ ಲಾಸ್ಟಿಗೆ ಡಯಾಗ್ರಾಮ್.
ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲೇ ಒಂದೊಂದು ಕಡೆ ಇಲ್ಲೇ ಲೈಕ್ ಪೆನ್ಸಿಲ್ ಇದು ಸ್ಕೇಲ್ ಯೂಸ್ ಮಾಡಿದಾನೆ ಸ್ಟೂಡೆಂಟು, ಬಟ್ ಇಲ್ಲಿ ಸ್ಕೇಲ್ ಯೂಸ್ ಮಾಡಿಲ್ಲ. ಸೊ ದ್ಯಾಟ್ ಡಿಪೆಂಡ್ಸ್. ಸೊ ಯೂಶ್ವಲಿ ನಾವು ಸ್ಟ್ರಕ್ಚರ್ಸ್ ಒಳಗೆ ಫೈನಲ್ ಡ್ರಾಯಿಂಗ್ ಒಳಗೆ ರಿಪ್ರೆಸೆಂಟ್ ಮಾಡಬೇಕು ವಾಟ್ ಎವರ್ ದ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಡನ್. ಓಕೆ, ಸೊ ಇಲ್ಲಿ ನೋಡ್ರಿ ನೀಟಾಗಿ ಎಲ್ಲ ಸಾಲ್ವ್ ಮಾಡೋಣ. ಸೊ ಹಿಯರ್ ಹ್ಯಾಂಡ್ ರೈಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಭಾಳ ಸ್ಕ್ರ್ಯಾಚ್ ಹಾಕಬೇಡ್ರಿ. ಓಕೆ, ಸೊ ರಿಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ನೆಕ್ಸ್ಟ್ ಆನ್ಸರ್ ಥರ್ಡ್ ಸಿ. ಓಕೆ, ಸೊ ಇಲ್ಲಿ ನೋಡ್ರಿ ಹೆಂಗೆ ಸ್ಟೆಪ್ ವೈಸ್ ಸಾಲ್ವ್ ಮಾಡಿದ್ರು ಸ್ಟೂಡೆಂಟ್. ಓಕೆ, ಸೊ ಡ್ರಾಯಿಂಗ್, ಸೊ ವೆರೆವರ್ ಎಲ್ಲೆಲ್ಲೇ ಪಾಸಿಬಲ್ ಡ್ರಾಯಿಂಗ್ಸ್ ಅದಾವಲ್ಲ, ಸೊ ಅಲ್ಲಿ ಡ್ರಾ ಮಾಡ್ಕೊತ ಹೋಗ್ರಿ. ಡ್ರಾಯಿಂಗ್ ಪ್ಲೇಸ್ ವೆರಿ ವೆರಿ ಮೇಜರ್ ರೋಲ್. ನಿಮಗೆ ಫರ್ದರ್ ಒಂದು ಕ್ವಶನ್ ತೋರಿಸ್ತೇನೆ ನಾನು, ಲೈಕ್ ಎಷ್ಟು ಸಿಂಪಲ್ ಡ್ರಾಯಿಂಗ್ ಇದ್ರೂ ಲೈಕ್ ಹೌ ಇಂಪ್ಯಾಕ್ಟ್ ಇಟ್ ಗ್ರೇಟ್ಲಿ ಕ್ರಿಯೇಟ್ಸ್ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ರಿ ಪ್ಲೇಟ್ ಲೋಡ್ ಟೆಸ್ಟ್ ಮೆಥಡ್ ಥಿಯರಿ ಕ್ವಶನ್ ಇದು. ಸೊ ಡ್ರಾ ಮಾಡ್ಯಾರ ಡಯಾಗ್ರಾಮ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ ನೋಡ್ರಿ. ಸೊ ಪಾಯಿಂಟ್ ವೈಸ್ ಈ ಥರ ಪಾಯಿಂಟ್ ವೈಸ್ ಬರೆದ್ಕೊಂತ ಹೋದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಆಮೇಲೆ ಇವನ್ ದ ಕ್ವಾಂಟಿಟಿ, ಬಿಕಾಸ್ ವೆನ್ ಯು ಆರ್ ರೈಟಿಂಗ್ ಥಿಯರಿ ಪೇಪರ್, ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ ಬೋತ್ ಆರ್ ಇಂಪಾರ್ಟೆಂಟ್. ಸೊ ಪಾಯಿಂಟ್ ವೈಸ್ ಬರ್ಕೊಂತ ಹೋಗ್ರಿ ರ್ಯಾದರ್ ದನ್ ಪ್ಯಾರಾಗ್ರಾಫ್. ಓಕೆ, ಸ್ವಲ್ಪ ನೀಟಾಗಿ ಕಾಣ್ತೈತಿ. ಸೊ ದ್ಯಾಟ್ ಆಲ್ ದ ಕೀವರ್ಡ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ವೆರಿ ಈಸಿಲಿ ಬೈ ದ ಇವ್ಯಾಲ್ಯುವೇಟರ್. ಓಕೆ, ಸೊ ಇದಿಷ್ಟಾಯಿತು. ಇದು ನೋಡ್ರಿ ಓವರ್ಟೇಕಿಂಗ್ ಸೈಟ್ ಡಿಸ್ಟೆನ್ಸ್ ಮೇಲೆ ನ್ಯೂಮರಿಕ್. ಸೊ ನೋಡ್ರಿ ಇಲ್ಲಿ ಓವರ್ಟೇಕಿಂಗ್ ಸೈಟ್ ಡಿಸ್ಟೆನ್ಸ್ದು ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡೋಣ. ಫಸ್ಟ್ ವಾಟ್ ಈಸ್ ದ ಮೇನ್ ಫಾರ್ಮುಲಾ, ದಟ್ ಈಸ್ D1 D2 D3. ಆಮೇಲೆ ಇಲ್ಲಿ ಗಿವನು. ಸೊ ಯಾವಾಗಾದರೂ ಏನು ಗಿವನ್ ಕೊಟ್ಟಿರ್ತಾರಲ್ಲ ಫಸ್ಟ್ ಅದು ಬರಿಬೇಕು ನೀವು. ಲೈಕ್ ವೆಲಾಸಿಟಿ ಇಸ್ ಗಿವನ್ ಇನ್ kmph. ಸೊ ಫಸ್ಟ್ ಅದನ್ನ ವ್ಯಾಲ್ಯೂ ಬರೀರಿ, ಆಮೇಲೆ ಕನ್ವರ್ಟೆಡ್ ವ್ಯಾಲ್ಯೂ ಬರೀರಿ. ಡೈರೆಕ್ಟ್ಲಿ ಡೋಂಟ್ ರೈಟ್ ಸ್ಮಾಲ್ ವಿ ಎಸ್ 27.77 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಡ್ರಿ. ಫಸ್ಟ್ ಅವ್ರು ಏನು ಡೇಟಾ ಕೊಟ್ಟಿರ್ತಾರ, ಸೊ ಫಸ್ಟ್ ರೈಟ್ ದ್ಯಾಟ್ ಆಸ್ ಇಟ್ ಈಸ್. ಓಕೆ, ಸೊ ಇಲ್ಲಿ ನೋಡ್ರಿ ಹಿಂಗೆ ಮಾಡ್ಕೊತ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಿಲ್ಲ ಆಗಲೇ ಅಸಂಪ್ಷನ್. ಸೊ ಇಲ್ಲಿ ಅಸಂಪ್ಷನ್ ಐತೆ ನೋಡ್ರಿ ಅದು. ಓಕೆ, ಸೊ ದಿಸ್ ಅಸಂಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇ ಬರೀಬೇಕು ಅಸಂಪ್ಷನ್. ಸೊ ಅಲ್ಲಿ ನೋಡ್ರಿ ಅವ್ರು ಇವ್ಯಾಲ್ಯುವೇಟರ್ ಓಕೆ ಅಂತ ಹಾಕ್ಯಾರು. ಓಕೆ, ಸೊ ಬಿಕಾಸ್ 2.5 ಸೆಕೆಂಡ್ ಇಸ್ ದ ರಿಯಾಕ್ಷನ್ ಟೈಮ್ ಆಸ್ ಪರ್ IRC. ಸೊ ಅದನ್ನು ಅಸ್ಯೂಮ್ ಇಟ್ಕೊಂಡ ಈ ಹುಡುಗ ಸಾಲ್ವ್ ಮಾಡ್ಯಾರ. ಸೊ ಇಲ್ಲಿ ನೋಡ್ರಿ ವೀಲ್ ಬೇಸ್ 6 ಮೀಟರ್. ಸೊ ಇದನ್ನು ಅಸಂಪ್ಷನ್ ಅನ್ನ, ಬಿಕಾಸ್ ದಿಸ್ ಇಸ್ ಆಲ್ಸೋ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ಇದು ನೋಡ್ಕೊಂಡು ಹೆಂಗೆ. ಓಕೆ, ಸೊ ಎಲ್ಲೆಲ್ಲ ಆನ್ಸರ್ಸ್ ಬರ್ತಾವಲ್ಲ ಜಸ್ಟ್ ಪ್ಲೇಸ್ ಅ ಸ್ಕ್ವೇರ್ ಬಾಕ್ಸ್ ಆನ್ ದೆಮ್. ಸೊ ದ್ಯಾಟ್ ಈಸ್ ಮೋರ್ ಬೆಸ್ಟ್ ಮೆಥಡ್ ಆಫ್ ರಿಪ್ರೆಸೆಂಟಿಂಗ್ ದ ಆನ್ಸರ್ಸ್ ಇನ್ ದ ನ್ಯೂಮರಿಕಲ್ಸ್. ಸೊ ತಿಳಿತಲ್ಲ. ಸೊ ಮೋಸ್ಟ್ಲಿ ಇದಕ್ಕೂ ಔಟ್ ಆಫ್ ಬಂದಿರೋ ಸ್ಟೂಡೆಂಟಿಗೆ 15 ಮಾರ್ಕ್ಸ್ ಬಂದೈತಿ. ತಿಳಿತಲ್ಲ ನಿಮಗೆ ಇದರದಿಂದ ನ್ಯೂಮರಿಕಲ್ ಹೌ ಟು ಸಾಲ್ವ್ ನ್ಯೂಮರಿಕಲ್ ಅನ್ನೋದು ನಿಮಗೆ ಸ್ಟೆಪ್ ವೈಸ್ ಕ್ಲಿಯರ್ ಆಗಿ ಸಿಕ್ತು. ಈಗ ನೋಡ್ರಿ ನೆಕ್ಸ್ಟ್ ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡ್ಯೂಟಿ. ಸೊ ಇದು ಇರಿಗೇಷನ್ ಒಳಗೈತಿ. ಸೊ ಇಲ್ಲಿ ಏನು ಕೇಳ್ಯಾರ ಅವರು, ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ಅಷ್ಟೇ ಕೇಳ್ಯಾರ, ಅವರು ಡಿಸ್ಕ್ರಿಪ್ಷನ್ ಕೇಳಿಲ್ಲ. ಸೊ ಎಕ್ಸ್ಪ್ಲೇನ್ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಅವರು ಬರೀ ನೇಮಿಂಗ್ ಕೇಳಿದರೆ ಜಸ್ಟ್ ನೇಮ್ ಮಾಡಬೇಕು. ಸೊ ದ್ಯಾಟ್ ಈಸ್ ಹೌ ಲೈಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ದೆನ್ ಸ್ಟಾರ್ಟ್ ರೈಟಿಂಗ್. ಆಮೇಲೆ ಇದು ಡಿಸ್ಕ್ರಿಪ್ಟಿವ್ ಇರೋದಿಂತ್ರ ಫಸ್ಟ್ ವೆನ್ ಯು ರೀಡ್ ದ ಕ್ವಶನ್ ಜಸ್ಟ್ ವೇಟ್ ಫಾರ್ ಅ ಮಿನಿಟ್, ಗ್ಯಾದರ್ ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಮೈಂಡ್, ದೆನ್ ಪುಲ್ ದ ನಾಲೆಜ್ ಅಕಾರ್ಡಿಂಗ್ಲಿ. ಓಕೆ, ಸೊ ಅದರದ್ದು ಪ್ರಕಾರ ಮಾಡಿರಿ. ಸೊ ಈಗ ಬರೀ ಅವ್ರು ಫ್ಯಾಕ್ಟರ್ಸ್ ಕೇಳ್ಯಾರ ಅಂದ್ಕೂಡಲೇ 14 ಫ್ಯಾಕ್ಟರ್ಸ್ ಬರ್ದಾರ. ಸೊ ಔಟ್ ಮಾರ್ಕ್ಸ್ ಬಂದೈತೆ ಅವ್ರಿಗೆ, ಜಸ್ಟ್ ಫ್ಯಾಕ್ಟರ್ಸ್. ಸೊ ಡಿಸ್ಕ್ರಿಪ್ಷನ್ ಏನೂ ಇಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಪೇಜ್ ಟರ್ನ್ ಓವರ್. ಸೊ ಇದು ಇಂಪಾರ್ಟೆಂಟ್ ಐತಿ. ಸೊ ನಿಮ್ದು ಏನೋ ಬ್ಲ್ಯಾಂಕ್ ಉಳಿತಂದ್ರೆ ನೆಕ್ಸ್ಟ್ ಶೀಟಿಗೆ ನೀವು ಆನ್ಸರ್ ಮಾಡೋರು ಇದ್ರೆ ಅಂದ್ರೆ ಸೊ ಅಲ್ಲಿ ಪೇಜ್ ಟರ್ನ್ ಓವರ್ ಅಂತ ಬರೆಯಿರಿ. ಓಕೆ, ಸೊ ಒಂದು ಲೈನ್ ಫುಲ್ಲಿಂಗ್ ಕ್ರಾಸ್ ಮಾರ್ಕ್ ಹಾಕಿ PTU ಅಂತ ಬರೆಯಿರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕಂಟೂರ್ ಇಂಟರ್ವಲ್ ಮೇಲೆ ಕೇಳ್ಯಾರ ಅವರು. ಸೊ ಇಲ್ಲೇ ಅದ್ರದ್ದು ಫಸ್ಟ್ ಡೆಫಿನೇಷನ್ ಬರ್ದಾರು. ಆಮೇಲೆ ಇಲ್ಲೇ ತಾವ ಒಂದು ಡೈಗ್ರಾಮ್ ಫಾರ್ಮ್ ಮಾಡ್ಕೊಂಡು ವ್ಯಾಲ್ಯೂಸನ್ನು ತಾವ ಡ್ರಾ ಮಾಡ್ಯಾರು. ಓಕೆ, 99, 100, 101 ಅಂತಂದ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಕಾಂಟೂರ್ ಅಂದ್ಕೂಳೆ ನಾವೇನು ಮಾಡ್ತೀವಿ, ವಾಟ್ ಈಸ್ ಕ್ವಶನ್ ಏನು ಕೇಳಿರ್ತಾರಂದ್ರೆ ಇದನ್ನು ಡಿಫೈನ್ ಕಾಂಟೂರ್ ಆ್ಯಂಡ್ ಎಕ್ಸ್ಪ್ಲೇನ್ ದ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಾರ್ ದ ಸೆಲೆಕ್ಷನ್ ಆಫ್ ದ ಕಂಟೂರ್ ಇಂಟರ್ವಲ್. ಓಕೆ, ಸೊ ಈ ಟೈಪ್ ಕೇಳಿರ್ತಾರೆ ಅವರು. ಸೊ ನಾವೇನು ಮಾಡ್ತೀವಿ, ಡೆಫಿನೇಷನ್ ಒಂದು ಬರೀತೇವೆ, ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಬಟ್ ಸಿ ಹಿ ಹ್ಯಾಸ್ ಡ್ರಾನ್ ದ ಡೈಗ್ರಾಮ್. ಓಕೆ, ಸೊ ಅದು ವ್ಯಾಲಿನೋ ಹಿಲ್ಲೋ ಅದನ್ನು ಮೆನ್ಷನ್ ಮಾಡಿದ್ವಿ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಮೋರ್ ಕ್ಲಿಯರ್. ಅಂದ್ರೆ ಇವ್ಯಾಲ್ಯುವೇಟ್ರಿಗೆ ಏನು ಅನಿಸ್ತೈತೆ ಅಂದರೆ ಈ ಸ್ಟೂಡೆಂಟಿಗೆ ಕಂಟೂರ್ ಕನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ನೋದು ಗೊತ್ತಾಗ್ತೈತಿ. ಸೊ ಇಂಥಲ್ಲೆಲ್ಲ ಸಿಂಪಲ್ ಡೈಗ್ರಾಮ್ಸ್. ಸೊ ಅವ್ರು ಡ್ರಾ ಮಾಡಂದಿಲ್ಲ, ಬಟ್ ನಾವು ಅಷ್ಟೇ ಸಿಂಪಲಾಗಿ ಡ್ರಾ ಸಿ ಇಟ್ ವಿಲ್ ಟೇಕ್ ಹಾರ್ಡ್ಲಿ 30 ಸೆಕೆಂಡ್ಸ್ ರೈಟ್ ಟು ಡ್ರಾ ದಿಸ್ ಡೈಗ್ರಾಮ್. ಸೊ ಆ ಥರ ಡೈಗ್ರಾಮ್ಸ್ ಎಲ್ಲಿ ಬರ್ತಾವಲ್ಲ ಸೊ ಆ ಡೈಗ್ರಾಮ್ಸ್ನ ಡ್ರಾ ಮಾಡಿರಿ. ಸೊ ತಿಳಿತಲ್ಲ ಇವೆಲ್ಲ ಪಾಯಿಂಟ್ಸ್ ನೀವು ಆ್ಯಡ್ ಮಾಡ್ಕೊತ ಹೋಗ್ರಿ ನಾನೇನು ಹೇಳಿದ್ದು. ಸೊ ಇಲ್ಲಿ ಫ್ಯಾಕ್ಟರ್ಸ್ ಬರ್ದಾರ. ಸೊ ಫಸ್ಟ್ ಅದ್ರದ್ದು ಏನು ಫ್ಯಾಕ್ಟರ್ ಅನ್ನೋದು ಬರದ ಅದ್ರದ್ದು ಡಿಸ್ಕ್ರಿಪ್ಷನ್. ಓಕೆ, ಸೊ ಇಲ್ಲಿ ನೋಡ್ರಿ ಸ್ಕೇಲ್ ಅನ್ನೋದನ್ನು ವಾಟ್ ಈಸ್ ಸ್ಕೇಲ್ ಅನ್ನೋದನ್ನು ಅವ್ರು ಡಿಫೈನ್ ಮಾಡ್ಯಾರ. ಆಮೇಲೆ ಇಲ್ಲಿ ಬಲಾಸ್ಟ್.
ಸೊ ವಾಟ್ ಆರ್ ದ ವೇರಿಯಸ್ ಪ್ರಾಪರ್ಟೀಸ್ ಆಫ್ ದ ಬಲಾಸ್ಟ್ ಮಟೀರಿಯಲ್. ಸೊ ಇದು ರೈಲ್ವೆ ಇಂಜಿನಿಯರಿಂಗ್ದಾಗಿಂದು. ಸೊ ಪ್ರಾಪರ್ಟೀಸ್ ಐತೆ ನೋಡ್ರಿ. ಆಮೇಲೆ ಇದು ಒಂದು ನ್ಯೂಮರಿಕಲ್ ಐತಿ. ಸಪೋರ್ಟ್ ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಾಕ್ತಾರೆ. SFD BMD ಡಯಾಗ್ರಾಮದ್ದು. ಸೊ ನೋಡ್ರಿ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇಲ್ಲಿ ಫುಲ್ 0 ಕೊಡಲಿಲ್ಲ ಅವರು ಇವ್ಯಾಲ್ಯೂಯೇಟರು, 1 ಮಾರ್ಕ್ ಕೊಟ್ಟಾರ. ಬಿಕಾಸ್ he has drawn the diagram and he has found the reaction at B correctly. ಓಕೆ, ಸೊ ಇದು ರಿಯಾಕ್ಷನ್ ಕರೆಕ್ಟ್ ಐತೆ ಅಂದ ಕೂಡಲೇ 1 ಮಾರ್ಕ್ ಕೊಟ್ಟಾರ. ಸೊ 1 ಮಾರ್ಕ್ 2 ಮಾರ್ಕ್ ಈ ಥರ ಕೊಡ್ಬೋದು ಅವರು. ಸೊ ಹಿಂಗೆ ಕ್ರಾಸ್ ಮಾರ್ಕ್ ಹಾಕ್ರಿ ಎಲ್ಲಿ ನೀವು ಬರ್ದಿರೋದಿಲ್ಲ. ಸೊ ನೆಕ್ಸ್ಟ್ ಇದು ಸ್ಕ್ರ್ಯಾಪ್ ವ್ಯಾಲ್ಯೂ, ಸ್ಯಾಲ್ವೇಜ್ ವ್ಯಾಲ್ಯೂ, ಈ ಥರ ಡೆಫಿನೇಷನ್ಸ್ ಕೇಳ್ತಾರ. ಇಲ್ಲಿ ಫಾರ್ಮುಲಾ ಐತೆ ನೋಡ್ರಿ. ಈಗ ಸಿಂಕಿಂಗ್ ಫಂಡ್ ಅಂದ ಕೂಡಲೇ ಅದು ಡೆಫಿನೇಷನ್ ಬರೋದ, ಅದ್ರ ಫಾರ್ಮುಲಾ ಬರೀರಿ. ಆಮೇಲೆ ವೆನ್ ಎವರ್ ಯು ರೈಟ್ ದ ಫಾರ್ಮುಲಾ, ರೈಟ್ ದ ನೊಟೇಷನ್ಸ್ ಲೈಕ್ ದಿಸ್. ಸೊ I ಅಂದರೆ ಏನ, N ಅಂದರೆ ಏನ, ಸೊ ಅದನ್ನ ನೊಟೇಷನ್ಸ್ ಬರೀರಿ. ಇಟ್ ವಿಲ್ ಬಿ ಈಸಿ. ಇಲ್ಲಿ ನೋಡ್ರಿ ಹೆಂಗೆ ನೊಟೇಷನ್ಸ್ ಬರ್ದಾರೆ. CSN ಅಂದರೆ ಏನು ಅನ್ನೋದು ಡೆಪ್ರಿಸಿಯೇಷನ್ ವರ್ಕ್. ಓಕೆ, ಸೊ ಇದೊಂದು ನೆಕ್ಸ್ಟ್ ಕ್ವಶನ್ನು. ಫೈನ್. ಸೊ ಈ ಥರ ನೋಡ್ರಿ. ಸೊ ನೋಡ್ರಿ ನಮ್ಮ ಟೆಲಿಗ್ರಾಮ್ ಒಳಗೆ ಶೇರ್ ಮಾಡಿರ್ತೀವೋ. ಸೊ ಡೌನ್ಲೋಡ್ ಮಾಡ್ಕೋರಿ, ನೋಡ್ರಿ, ಅನಾಲಿಸಿಸ್ ಮಾಡಿ ಐಡಿಯಾ ಬರುತ್ತೆ. ಈಗ ಇನ್ನೊಂದು ಪೇಪರ್ ಹೇಳಿದ್ದೆ ನಾನು, ಸೇಮ್ ಪೇಪರ್. ಓಕೆ, ಸೇಮ್ ಕ್ವಶನ್ ಪೇಪರ್. ಸೊ ಇವು ಯಾವ ಥರ ಆನ್ಸರ್ ಮಾಡೋದು ಅನ್ನೋದು. ಸೊ ಈ ಥರ. ಓಕೆ, ಸೊ ಇವನ್ನೆಲ್ಲ ಬರೀರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಆ್ಯಂಡ್ ಆಲ್. ಯಾಕಂದ್ರೆ ನಾವು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಬರ್ದಿರೋದಿಲ್ಲ. ಈಗ ರೀಸೆಂಟ್ ಒಳಗೆ MCQ ಎಕ್ಸಾಮ್ಕನ ನಾವು ಪ್ರಾಕ್ಟೀಸ್ ಆಗಿರ್ತೈತಿ. ಸೊ ಇವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಹೋಗಿರುತ್ತೆ. ಸೊ ಅದಕ್ಕೆ ಇವ್ನು ದ್ಯಾಟ್ಸ್ ವೈ ಐ ಆಮ್ ರಿಫ್ರೆಶಿಂಗ್ ದೋಸ್. ಸೊ ಪಾಯಿಂಟ್ಸ್ ಬರ್ಕೋರಿ. ನಾನು ಹೇಳಿದ್ದು ನಾಳೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅವ್ನು ಮತ್ತೊಂದು ಸಲ ಓದಿ ಹೋಗ್ರಿ. ಓಕೆ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಔಟ್ ಎನಿಥಿಂಗ್. ಯಾಕಂದ್ರೆ ವಾಟ್ ಎವರ್ ಪಾಯಿಂಟ್ ಐ ಹ್ಯಾವ್ ಡಿಸ್ಕಸ್ ಟುಡೇ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಸೊ ಯು ವಿಲ್ ರಿಯಲೈಸ್ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ದ ಎಕ್ಸಾಮ್ ದೇರ್. ಸೊ ಏನೂ ಮಿಸ್ ಆಗೋದಿಲ್ಲ ನಿಮಗೆ. ಸೊ ಇಲ್ಲಿ ನೋಡ್ರಿ, ಇದು ಒಂದು ಆನ್ಸರ್ ಶೀಟು. ಸೊ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ದವರು. ಓಕೆ, ಸೊ ಈ ಥರ ನೀಟಾಗಿ ಸಾಲ್ವ್ ಮಾಡ್ಕೊತ ಹೋಗ್ರಿ. ನೀಟ್ನೆಸ್ ಈಸ್ ಇಂಪಾರ್ಟೆಂಟ್. ಫೈನ್. ಆಮೇಲೆ ಇದು ಲಾಸ್ಟ್ ಕ್ವಶನಿಗೆ. ಸೊ ಇದಕ್ಕೆ 2 ಮಾರ್ಕ್ ಬಂದೈತಿ ಬರೀ. ಓಕೆ, ಸೊ ಟೈಮ್ ಇಲ್ಲ ನೋಡ್ರಿ. ಹ್ಯಾಂಡ್ ರೈಟಿಂಗ್ ನೋಡ್ರಿ ಮುಂದೆ ಬಂದಂಗೆ ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಈಸ್, ಸೊ ಸ್ಟಾರ್ಟಿಂಗ್ ಹ್ಯಾಂಡ್ ರೈಟಿಂಗ್ ಹೆಂಗಿರ್ತೈತಿ ನೋಡ್ರಿ, ಹೆಂಗಿರತ್ತೆ. ಮುಂದೆ ಹೋದಂಗೆ ಹ್ಯಾಂಡ್ ರೈಟಿಂಗ್ ಹೆಂಗೆ ಬರುತ್ತೆ ನೋಡ್ರಿ. ಯಾಕಂದ್ರೆ ಟೈಮ್ ಇರೋದಿಲ್ಲ. ಸೊ ಯು ನೀಡ್ ಟು ರೈಟ್ ವೆರಿ ವೆರಿ ಫಾಸ್ಟ್. So that's all I wanted to discuss this, and hope I have given a very good information for all of you. So ನಾನು ಏನೇನು ಹೇಳಿನೆಲ್ಲ ಪಾಯಿಂಟ್ಸ್ ಬರ್ಕೊಂಡಿರಲಿಲ್ಲ ಅಂದ್ರೆ ವಿಡಿಯೋ ರಿವೈಂಡ್ ಮಾಡಿರಿ. 2x ಸ್ಪೀಡ್ ಒಳಗೆ ನೋಡಿ ಇನ್ನೂ ಪಾಯಿಂಟ್ಸ್ ಬರೀರಿ. ಸೊ ಯಾವಾಗ ನೀವು ಟೆಕ್ನಿಕಲ್ ಪೇಪರ್ ಬರೆಯೋಕ್ಕೆ ಹೋಗ್ತಿರ್ತೀರಲ್ಲ, ಸೊ ಗೋ ಥ್ರೂ ಆಲ್ ದೀಸ್ ಪಾಯಿಂಟ್ಸ್ ಅಗೇನ್. ಓಕೆ, ಮರೆತು ಬಿಡ್ತೀರಿ ನೀವು ಅಲ್ಲಿವರೆಗೂ. ಅಥವಾ ಇನ್ನೊಂದು ಸಲ ವಿಡಿಯೋ ನೋಡಿರಿ ಬಿಫೋರ್ ಯು ಸ್ಟಾರ್ಟ್ ವಿತ್ ದ ಟೆಕ್ನಿಕಲ್ ಎಕ್ಸಾಮ್, ಆಸ್ ವೆಲ್ ಆಸ್ go through the points so that you will not miss out anything. So writing question ನಂಬರ್ ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಕಡೆ ಸೈನ್ ಹಾಕ್ಬೇಕು ನೀವು. ಸೊ ಅಲ್ಲೇ ಅವೆಲ್ಲ ಭಾಳ ಇಂಪಾರ್ಟೆಂಟ್ ಅದಾವ. ಆಮೇಲೆ ಬಂದು ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ, ಮೇಡಮ್ ನಾನು ಮಿಸ್ ಮಾಡಿದ್ರಿ, ವಾಟ್ ಕ್ಯಾನ್ ಐ ಡೂ ಅಂದ್ಕೊಳ್ಳೆ. ಈವನ್ ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಯು ನೀಡ್ ಟು ಕಾಂಟ್ಯಾಕ್ಟ್ KPSC. ಸೊ ವಾಟ್ ಐ ಕ್ಯಾನ್ ಹೆಲ್ಪ್, ವಾಟ್ ಇನ್ಫಾರ್ಮೇಷನ್ ಐ ಕ್ಯಾನ್ ಗಿವ್, ಐ ಕ್ಯಾನ್ ಡೂ ಓನ್ಲಿ ದ್ಯಾಟ್. ಬಿಯಾಂಡ್ ದ್ಯಾಟ್ ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಓಕೆ, ಸೊ ಅದಕ್ಕೆ KPSCಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಐ ಡೋಂಟ್ ಥಿಂಕ್ ಲೈಕ್ ಈ ಥರ ಮಿಸ್ಟೇಕ್ ಮಾಡಿದಾರೆ ಅಂದ್ರೆ ದೇರ್ ವಿಲ್ ಬಿ ಎನಿ ಚಾನ್ಸಸ್ ಟು ರಿಸಾಲ್ವ್. ಸೊ ಅದಕ್ಕೆ ಮೊದಲ ಕಾಷನ್ ಆಗಿ ನೀಟಾಗಿ ಪೇಪರ್ ಬರೀರಿ. ಆಲ್ ದ ವೆರಿ ಬೆಸ್ಟ್. ಸೊ ಕ್ಯಾಲ್ಕುಲೇಟರ್ ಅದು ತೊಗೊಂಡು ಹೋಗ್ರಿ ಎಕ್ಸಾಮ್ಗೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಫರ್ದರ್ ಡೌಟ್ಸ್, ಯು ಕ್ಯಾನ್ ಲೀವ್ your doubts or queries in the comment section, or you can WhatsApp me on 9916085858. Best wishes for this PWD AAA exam.